ನಮಸ್ಕಾರ ಸ್ನೇಹಿತರೆ, ನಾನು ಬ್ಯಾಂಕ್ ಶಫಿ. ಕಳೆದ 8 ದಿನಗಳಿಂದ ದಾವಣಗೆರೆಯಲ್ಲಿ ನಡೀತಿರುವಂತಹ ಸರ್ಕಸ್ ಬಗ್ಗೆ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಬಂದಾಗಲಿಂದ ಇಲ್ಲಿವರೆಗಿರ್ತಕ್ಕಂತಹ ಹಳೆಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷವೂ ಸಹ ಒಂದು. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತಹ ಅನೇಕ ಸ್ವತಂತ್ರ ಹೋರಾಟಗಾರರು ಈ ರಾಜಕೀಯ ಪಕ್ಷದಲ್ಲಿ ತೊಡಗಿಸ್ಕೊಂಡಿರೋಂಥ ವಿಷಯ ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಆಗಿನಿಂದ ಈಗಿನವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನವರ ಕೊಡುಗೆ ಏನು ಅನ್ನೋದನ್ನು ಯಾರೂ ಹೇಳಬೇಕಾಗಿಲ್ಲ, ಅದು ಜಗಜ್ಜಾಹಿರ. ಹಾಗೆಯೇ ಕಾಂಗ್ರೆಸ್ ಪಕ್ಷವೂ ಸಹ ಸಮಯ ಬಂದಾಗ ಅಲ್ಪಸಂಖ್ಯಾತರಾದಂಥ ಮುಸಲ್ಮಾನರಿಗೆ ಎಷ್ಟು ಅವರ ಪಾಲನ್ನು ಕೊಡಬೇಕು, ಅದನ್ನು ಎಷ್ಟು ಮಟ್ಟಿಗೆ ಕೊಟ್ಟಿದೆ ಅನ್ನೋದನ್ನು ಇಡೀ ದೇಶಕ್ಕೆ ಗೊತ್ತು. ಹಾಗಾಗಿ ಪರ್ಟಿಕ್ಯುಲರಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿಗತಿಗಳು ಏನಿತ್ತು, ಈ 10-12 ವರ್ಷಗಳಿಂದ ಈಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿಗತಿ ಏನಿದೆ, ಈಗಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಎಲ್ಲ ರಾಜಕೀಯ ವಿಶ್ಲೇಷಕರಿಗೂ ಗೊತ್ತು, ಜನಸಾಮಾನ್ಯರಿಗೂ ಗೊತ್ತು. ಯಾಕೆಂದರೆ ಈಗ ಸಾಮಾಜಿಕ ಜಾಲತಾಣ ಸಕ್ರಿಯವಾಗಿರೋದ್ರಿಂದ ಅದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ನಾನು ಏನು ಹೇಳೋಕ್ಕೆ ಹೊರಟಿದ್ದೇನೆ ಅಂದರೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಆದ ನಂತರ, ಸಮ್ಮಿಶ್ರ ಸರ್ಕಾರ ಆದ ನಂತರ ಆದಂತಹ ಬೆಳವಣಿಗೆಗಳಲ್ಲಿ ಮುಸಲ್ಮಾನರ ಪಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಮುಖ್ಯ ಆಯಿತು ಅನ್ನೋದು ಕಳೆದ ಚುನಾವಣೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ. ಸರಾಸರಿ 1,68,00,000 ಮತದಾನದಲ್ಲಿ ಹತ್ತತ್ರ 60 ಲಕ್ಷದಿಂದ 80 ಲಕ್ಷದವರೆಗೆ ಅಲ್ಪಸಂಖ್ಯಾತರು ಯಾವುದಾದ್ರೂ ಪಕ್ಷಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಒಕ್ಕಲಿನಿಂದ ಅದು ಓಟನ್ನು ಚಲಾಯಿಸಿದರೆ ಕರ್ನಾಟಕದಲ್ಲಿ ಅದು ಕರ್ನಾಟಕದ ಮುಸಲ್ಮಾನರು. ಹಾಗಾಗಿಯೇ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಆ ಮಾತನ್ನು ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಕರ್ನಾಟಕದಲ್ಲಿರ್ತಕ್ಕಂಥ 224 ಕ್ಷೇತ್ರಗಳಲ್ಲಿ ಸರಾಸರಿ 50,000 ಮತಗಳಿರ್ತಕ್ಕಂತಹ ಕ್ಷೇತ್ರಗಳು ಸರಿಸುಮಾರು 50 ಕ್ಷೇತ್ರಗಳಿವೆ. ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ವಿಧಾನಸೌಧದಲ್ಲಿ ಅಲ್ಪಸಂಖ್ಯಾತರ ಎಷ್ಟು ಜನ MLA ಇರಬೇಕು, ಎಷ್ಟು ಜನ ಇದ್ದಾರೆ, ದೇವರಾಜ್ ಅರಸರವರ ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಜನ ಇದ್ದರು, ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ಎಷ್ಟು ಜನ ಇದ್ದಾರೆ, ಈಗ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ತಾವೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅಧಿಕಾರದ ಕೊಡದೇ ಇಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಸಹ ಕಾಂಗ್ರೆಸ್ಸನ್ನು ಬಿಟ್ಟು ಕೊಟ್ಟಿಲ್ಲ. ಸ್ವಲ್ಪ ಕಾಂಗ್ರೆಸ್ಸನ್ನು ಬಿಟ್ಟು ಕೊಟ್ಟಾಗ ದಳ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅಲ್ಪಸಂಖ್ಯಾತರ ಎಷ್ಟು ಮಟ್ಟಿಗೆ ಅಲ್ಪಸಂಖ್ಯಾತರು ಜನತಾದಳವನ್ನು ಬೆಂಬಲಿಸಿದರು, ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ತಾವೆಲ್ಲ ಬಲ್ರಿ. ಅಲ್ಲಿಂದ ಪ್ರಾರಂಭ ಆದಂತಹ ಒಂದು ಹೊಸ ಯುಗ, ಒಬ್ಬ ಹೊಸ ನೇತಾರ, ಜನರ ಕಣ್ಮಣಿ BZ ಜಮೀರ್ ಅಹ್ಮದ್ ರವರು ಜಯನಗರದಲ್ಲಿ ನಿಂತು ಅನೇಕ ಕಾರಣಗಳಿಂದ ಸೋತಿರ್ಬೋದು. ಆಮೇಲೆ ಚಾಮರಾಜಪೇಟೆಯಲ್ಲಿ ದೇವೇಗೌಡರು ದರಿದ್ರ ನಾರಾಯಣ ಅಂತ ಒಂದು ಮುಹಿಮನ್ನು ಮಾಡಿ ಅದರ ಮೂಲಕ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹ್ಮದ್ ರವರು ಮೊದಲನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆದರು. ಅಲ್ಲಿಂದ ಸತತವಾಗಿ 5 ಬಾರಿ ಈ ರಾಜ್ಯದ ಈ ಕ್ಷೇತ್ರದ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿದರು. ಜಮೀರ್ ಅಹ್ಮದ್ ರವರನ್ನು ಚಾಮರಾಜಪೇಟೆಯ ಶಾಸಕರು ಅಂತ ಯಾರೂ ಕರ್ನಾಟಕದಲ್ಲಿ ಹೇಳಲ್ಲ. ಜಮೀರ್ ಅಹ್ಮದ್ ರವರು ಈ ರಾಜ್ಯದ ಅಲ್ಪಸಂಖ್ಯಾತರ ಧೀಮಂತ ನಾಯಕ. ಕರ್ನಾಟಕದ ಏಕೀಕರಣದ ನಂತರ ಮೀರ್ ನಜೀರ್ ಸಾಬ್ರವರು, ತದನಂತರ
ಜಾಫರ್ ಶರೀಫ್ ರವರ ತದನಂತರ ಅಜೀಜ್ ಸೇಠ್ ರವರ ತದನಂತರ ಅಲ್ಪಸಂಖ್ಯಾತರ ಯಾರಾದರೂ ಒಬ್ಬ ಧೀಮಂತ ನಾಯಕ, ಅಲ್ಪಸಂಖ್ಯಾತರ ನಾಯಕ ಅಂತ ಅಂದಾಗ ತಕ್ಷಣ ಹೆಸರು ಬರೋವಂಥ ಹೆಸರು ಅದೇನಾದರೂ ಇದ್ದರೆ ಅದು ಬಿ ಝೆಡ್ ಜಮೀರ್ ಅಹಮದ್ ರವರು. ಹಾಗೆಯೇ ಬಿ ಝೆಡ್ ಜಮೀರ್ ಅಹಮದ್ ರವರನ್ನು ಕರ್ನಾಟಕದ ರಾಜಕೀಯದಲ್ಲಿ ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದನ್ನು ತಾವೆಲ್ಲ ಬಲ್ರಿ, ನಾವು ಅದನ್ನು ಚೆನ್ನಾಗಿ ಬಲ್ವಿ. ಜಮೀರ್ ಅಹಮದ್ ರವರು ಯಾರು, ಜಮೀರ್ ಅಹಮದ್ ರವರಿಗೆ ನನ್ನ ಕ್ಷೇತ್ರದಲ್ಲಿ ಕೆಲಸ ಏನು ಅಂತ ಯಾರೋ ಒಂದು ಸಮುದಾಯದ, ಬಲಿಷ್ಠ ಸಮುದಾಯದ ಮಂತ್ರಿಗಳು ಪ್ರಶ್ನೆ ಮಾಡಿದಾಗ ಸ್ವಾಭಿಮಾನವನ್ನು ಇರ್ತಕ್ಕಂಥ ಯಾರೇ ಆಗಲಿ ಆ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಒಂದು ಸರಿ ಯೋಚನೆ ಮಾಡ್ತಾರೆ. ಅದನ್ನೇ ಜಮೀರ್ ಅಹಮದ್ ರವರು ಸಹ ಮಾಡ್ತಾ ಇರೋದು. ದಾವಣಗೆರೆಯಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ. ಇಲ್ಲಿ ಮುಸಲ್ಮಾನರ ಸ್ವಾಭಿಮಾನದ ಪ್ರಶ್ನೆ ಬಂದಿದೆ. ಅಧಿಕಾರದ ಆಸೆ ಇರ್ಬೋದು ಅಥವಾ ಬೇರೆ ಹಣದ ಆಸೆ ಇರ್ಬೋದು, ಏನನ್ನ ಇರ್ಬೋದು, ಅದನ್ನು ಉಪಯೋಗಿಸ್ಕೊಂಡು ಬಂಡಾಯವನ್ನು ಶಮನ ಮಾಡುವಲ್ಲಿ ಯಶಸ್ವಿ ಆಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ವಲ್ಪ ಅಲ್ಪಸಂಖ್ಯಾತರ ನಾಯಕರು ಸಹ ಯಶಸ್ವಿ ಆಗಿರ್ಬೋದು. ಆದರೆ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರುವಂತಹ ವಿಧಾನಸಭೆಗೆ ದಾವಣಗೆರೆಯ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ದಿಕ್ಸೂಚಿಯಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಧುರೀಣರೇನಿದ್ದಾರೆ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂತಹ ಒಗ್ಗಟ್ಟನ್ನು ಮುರಿದು ಜಮೀರ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆ ಜಾಗಕ್ಕೆ ನಾವು ಬೇರೆ ನಾಯಕರನ್ನು ತಂದು ಕೆಲಸ ಮಾಡಿಸ್ತೀವಿ ಅನ್ನೋ ಭ್ರಮೆಯಲ್ಲಿ ಬೇರೆ ನಾಯಕರನ್ನು ಕರ್ಕೊಂಡೋಗಿ ಅವ್ರನ್ನ ಸಂಧಾನವನ್ನು ಮಾಡುವಲ್ಲಿ ಫಲಿಸಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದೊಂದು ದಿನ ಖಂಡಿತ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಯಾರು ಸಂಧಾನವನ್ನು ಮಾಡಲಿಕ್ಕೆ ಅಲ್ಪಸಂಖ್ಯಾತರನ್ನು ನಾಯಕರಿಗೆ ಕಳಿಸಿದ್ರು, ಯಾರು ಹೋಗಿದ್ರು, ಹಾವೇರಿಯ ಲೋಕಸಭಾ ಚುನಾವಣೆಯಲ್ಲಿ ಅವರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಎಲ್ಲರೂ ಬಲ್ಲರು. ಮತ್ತೊಬ್ಬ ಯುವ ನಾಯಕನನ್ನು ಕಳಿಸಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅರಿವಿರಬೇಕು. ಅವರ ಸ್ವಂತ ಜನ್ಮಭೂಮಿ ಮೈಸೂರಿನಿಂದ ಬಿಟ್ಟು ಬಂದು ಅಲ್ಪಸಂಖ್ಯಾತರೇ ಹೆಚ್ಚಾಗಿರ್ತಕ್ಕಂಥ ಶಿವಾಜಿನಗರದಲ್ಲಿ ನಿಂತು ಗೆಲ್ಲುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ನಾಯಕರನ್ನು ಕರ್ನಾಟಕದ ಯಾವುದೋ ಪರಿಸ್ಥಿತಿಯಲ್ಲಿ ಟ್ರಬಲ್ ಶೂಟರ್ ಆಗಿ ಕಳಿಸಿದ ತಕ್ಷಣ ಅವರು ಈ ರಾಜ್ಯದ ಅಲ್ಪಸಂಖ್ಯಾತರ ಮುಂಚೂಣಿಯಲ್ಲಿರ್ತಕ್ಕಂತಹ ಆಶಾಕಿರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಅಂತಹ ಆಶಾಕಿರಣ ಒಂದೇ ಇರೋದು, ಅದು ಬಿ ಝೆಡ್ ಜಮೀರ್ ಅಹಮದ್ ರವರು. ನಾನು ನನ್ನ ಕ್ಷೇತ್ರದ MLA ಅಥವಾ ನಮ್ಮ ಕ್ಷೇತ್ರದ ಶಾಸಕರು ನಮ್ಗೆ ಆಪ್ತರು ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ಇರುವಂಥ ಪರಿಸ್ಥಿತಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ದಾವಣಗೆರೆಯಲ್ಲಿರ್ತಕ್ಕಂತಹ ಸ್ವಾಭಿಮಾನಿ ಅಲ್ಪಸಂಖ್ಯಾತರಲ್ಲಿ ಕೇಳುವಂತಹದ್ದು ಒಂದೇ, ಕಾಂಗ್ರೆಸ್ ಪಕ್ಷ ಮುಸಲ್ಮಾನವರನ್ನು ತೋಳ ಬಂತು ಅನ್ನೋ, ನಾವು ಚಿಕ್ಕ ಹುಡುಗರಿದ್ದಾಗ ಓದ್ತಿದ್ವಲ್ಲ, ಅದನ್ನು ತೋರಿಸಿ BJP ಬಂದ್ಬಿಡ್ತದೆ, ಕೋಮು ಪಕ್ಷ ಬಂದ್ಬಿಡ್ತದೆ, ನಿಮ್ಮ ಪಾಕಿಸ್ತಾನಕ್ಕೆ ಓಡಿಸ್ಬಿಡ್ತಾರೆ, ನಿಮ್ಮ ರಾಷ್ಟ್ರಭಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಹಿಜಾಬು ಇಂಥ ವಿಷಯಗಳನ್ನು ತೋರಿಸಿ ನಮ್ಮನ್ನು ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ತೆಗೆದುಕೊಳ್ಳುವಂತಹ ಸಮಯ ಈಗ ಇಲ್ಲ. ಅಲ್ಪಸಂಖ್ಯಾತರಲ್ಲಿ ಜಾಗೃತಿಯನ್ನು ಮೂಡಿದೆ, ಅಲ್ಪಸಂಖ್ಯಾತರಲ್ಲಿ ವಿದ್ಯಾಭ್ಯಾಸದ ಮಟ್ಟ ಹೆಚ್ಚಾಗಿದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಸಕ್ರಿಯವಾಗಿದ್ದಾರೆ. ಇಡೀ ಪ್ರಪಂಚದ ಆಗುಹೋಗುಗಳ ಬಗ್ಗೆ, ವಿದ್ಯಮಾನಗಳ ಬಗ್ಗೆ ರಾಜಕೀಯ ವಿಶ್ಲೇಷಕರು ಸಹ ಇದ್ದಾರೆ. ಅದರ ಬಗ್ಗೆ ಚಿಂತನೆ ಮಾಡುವಂಥ ಸಮುದಾಯವೂ ಸಹ ನಮ್ಮಲ್ಲಿದೆ. ಹಾಗಾಗಿ ಜಮೀರ್ ಅಹಮದ್ ರವರನ್ನು ಕಡೆಗಣಿಸಿದ್ರೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲೂ ಸಹ ತುಂಬ ಪಶ್ಚಾತ್ತಾಪವನ್ನು ಪಡುವಂತಹ ವಿಷಯ ಆಗ್ಬೋದು. ಅದನ್ನು ಇಲ್ಲ, ಈ ಜಾಗದಲ್ಲಿ ನಾವು ಬೇರೆಯವ್ರನ್ನ ತಂದು
ಯಾರೂ ಅನಿವಾರ್ಯ ಅಲ್ಲ, ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ, ವ್ಯಕ್ತಿಗೆ ಪಕ್ಷವೂ ಅನಿವಾರ್ಯ ಅಲ್ಲ. ಅವರೇ ಅವರವರಾದಂತಹ ದಾರಿಗಳನ್ನು ಅವರು ಹುಡುಕೊಳ್ತಾರೆ, ಅದಕ್ಕೆ ಸಂದರ್ಭನೇ ಉತ್ತರ ಕೊಡ್ತದೆ, ಆ ಮಾತು ಬೇರೆ. ಆದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಜಮೀರ್ ಅಹ್ಮದ್ರವರಿಗೆ, ಯಾಕೆ ನೋಡಿ, ಜಮೀರ್ ಅಹ್ಮದ್ರವರು ಈಗ ಪಂಚ ರಾಜ್ಯಗಳಲ್ಲಿ ಏನು ಚುನಾವಣೆ ನಡೀತಾ ಇದೆ ಅದರ ಸ್ಟಾರ್ ಕ್ಯಾಂಪಿನರ್ ಪಟ್ಟಿಯನ್ನು ನಾನು ಸಹ ನೋಡಿದೆ. ಅದರಲ್ಲಿ ಜಮೀರ್ ಅಹ್ಮದ್ ಕರ್ನಾಟಕದಿಂದ ಅಲ್ಪಸಂಖ್ಯಾತರ ನಾಯಕರಾಗಿ ಜಮೀರ್ ಅಹ್ಮದ್ರವರ ಹೆಸರು ಇದೆ. ಹಾಗೆ ಅವರು ಕೇರಳದಲ್ಲಿ ಬೇರೆ ಕಡೆಯಲ್ಲೆಲ್ಲ ಹೋಗಿ ಕ್ಯಾಂಪೇನನ್ನು ಮಾಡ್ತಾಯಿದ್ದಾರೆ. ಯಾರು ಆ ಜಾಗಗಳನ್ನ ತುಂಬಿಸ್ತೀವಿ ಅಂತ ಬೇರೆಯವ್ರನ್ನ ಕಳಿಸಿ ಸಂಧಾನವನ್ನು ಮಾಡಿ ದಾವಣಗೆರೆಯಲ್ಲಿ ಈ ಪರಿಸ್ಥಿತಿಯನ್ನು ಹಾಗಾಗಿ ಮಾಡಿದ್ರು. ಅವರು ಯಾಕೆ ಅವರ ಹೆಸರು ಆ ಸ್ಟಾರ್ ಕ್ಯಾಂಪೇನಲ್ಲಿಲ್ಲ? ಜಮೀರ್ ಅಹ್ಮದ್ರವರ ಒಂದು ಇಲ್ಲಿವರೆಗೆ ವರ್ಚಸ್ಸು ಏನಿದೆ, ನಾನು ನನ್ನ ಸಂಚಿಕೆಯಲ್ಲೂ ಸಹ ಹೇಳಿದೆ, ಸುಮಾರು 50 ಕ್ಷೇತ್ರಗಳಲ್ಲಿ 50,000 ಮತಗಳಿಗಿಂತ ಹೆಚ್ಚಿರುವಂತಹ ಅಲ್ಪಸಂಖ್ಯಾತರ ಕ್ಷೇತ್ರಗಳಿವೆ. ಅಲ್ಲೆಲ್ಲ ಜಮೀರ್ ಅಹ್ಮದ್ರವರ ಪ್ರಚಾರ ಮುಖ್ಯ ಆಗ್ತದೆ. ಹಾಗೆಯೇ ಜಮೀರ್ ಅಹ್ಮದ್ರವರ ವಿರುದ್ಧ ಚಾಮರಾಜಪೇಟೆಯಲ್ಲಿ ತಂದು ಬೇರೆಯವ್ರನ್ನ ನಿಲ್ಲಿಸಿ ಜಮೀರ್ ಅಹ್ಮದ್ರನ್ನ ಸೋಲಿಸುವಂಥ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಫಲಿಸಲ್ಲ. ಯಾಕೆಂದರೆ ಇಲ್ಲೇ ಪರಿಸ್ಥಿತಿ ಆಗಿದೆ, ಇಲ್ಲೇ ಕೆಲಸನೂ ಆಗಿದೆ, ಇಲ್ಲೇ ಅವರ ಒಡನಾಟ ಆಗಿದೆ. ಆದರೆ ಜಮೀರ್ ಅಹ್ಮದ್ರವರನ್ನು ಎದುರಾಕೊಂಡು ಅಲ್ಪಸಂಖ್ಯಾತರ ಓಟುಗಳನ್ನು ನಾನು ತೊಗೊಳ್ತೀನಿ ಅನ್ನೋ ಈಗಿನ ಪರಿಸ್ಥಿತಿ ಬಹುಶಃ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಈಗ ಮುಸಲ್ಮಾನರಿಗೆ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಒಂದು ಪರ್ಯಾಯ ಶಕ್ತಿ ಬೇಕಾಗಿದೆ. ಅಂತಹ ಸಂದರ್ಭ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಾನೆ. SDPI ಒಂದು ವಿದ್ಯಾವಂತ ಯುವಕರ, ಪ್ರಜ್ಞಾವಂತ ಪ್ರಜೆಗಳ ಒಂದು ಒಕ್ಕೂಟನೇ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ನಿಂತಿರ್ತಂಥ ಅಫ್ಸರ್ ಕೂಡ್ಲಿಪೇಟೆ ಅಭ್ಯರ್ಥಿ ಏನಿದ್ದಾರೆ ಅವ್ರು ಮಾತಾಡಬೇಕಾದ್ರೆ ತಾವೆಲ್ಲ ಗಮನಿಸಿರಬೇಕು. ಇಶ್ಯೂ ಬೇಸ್ ಮಾತಾಡ್ತಾರೆ, ವಿದ್ಯಾವಂತ ಇದ್ದಾರೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಅಂತಹ ಅಭ್ಯರ್ಥಿಗೆ ಎಲ್ಲರೂ ಒಗ್ಗಟ್ಟಿನಿಂದ, ಯಾಕೆಂದರೆ SDPI ಅಹಿಂದವನ್ನು ನಂಬಿರುವಂತಹ ಪಕ್ಷ, ಅದರ ಸಿದ್ಧಾಂತಗಳಲ್ಲಿ ನಂಬಿಕೆಯನ್ನು ಇಟ್ಟಿರುವಂತಹ ಪಕ್ಷ. ಹಾಗಾಗಿ ಎಲ್ಲ ಸಮುದಾಯದವರು ಸೇರಿ, ವಿಶೇಷವಾಗಿ ಅಲ್ಪಸಂಖ್ಯಾತರು ಸಹ ಕೈ ಜೋಡಿಸಿದ್ರೆ ಖಂಡಿತ ದಾವಣಗೆರೆಯಲ್ಲಿ SDPI ಗೆಲ್ತದೆ. ಹಾಗಾಗಿ ನನ್ನ ವಿನಂತಿ, ನನ್ನ ಅರಿವಲ್ಲಿರ್ತಕ್ಕಂಥದ್ದು, ಜಮೀರ್ ಅಹ್ಮದ್ರವನ್ನು ದಯವಿಟ್ಟು ಕಡೆಗಣಿಸಬೇಡಿ. ಅಂತಹ ಪರಿಸ್ಥಿತಿ ಇಲ್ಲ. ಹಾಗಾಗಿದ್ದೇ ಆದರೆ ಬರುವಂತಹ ದಿನಗಳಲ್ಲಿ ಇನ್ನೊಂದು ಪ್ರಾದೇಶಿಕ ಪಕ್ಷ ಆದ್ರೂ ಆಗ್ಬೋದು. ಯಾಕೆಂದರೆ ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ರಾಜಕೀಯ ವಿಷಯದಲ್ಲಾಗಿರ್ಬೋದು, ಅಥವಾ ಅಹಿಂದ ವಿಷಯದಲ್ಲಾಗಿರ್ಬೋದು, ಜಮೀರ್ ಅಹ್ಮದ್ರವರಿಗೆ ಎಲ್ಲ ಸಮುದಾಯಗಳ ಬಗ್ಗೆ ಒಳ್ಳೆ ಒಡನಾಟ ಇದೆ. ಹಾಗಾಗಿ ತನ್ನದೇ ಆದ ಗುಂಪನ್ನು ರಚಿಸಿಕೊಂಡು ಕಾಂಗ್ರೆಸ್ನಿಂದ ಪುಟ್ಟಿದೇಳಿ ಹೊರಗಡೆ ಬರುವಂತಹ ದುಸ್ಸಾಹಸವನ್ನು ಸಹ ಮಾಡ್ಬೋದು. ಹಾಗಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ತುಂಬ ಪ್ರಜ್ಞಾಪೂರ್ವಕವಾಗಿ ಸ್ಪಂದಿಸಿ ಕೆಲಸ ಮಾಡಿದ್ರೆ ತುಂಬ ಸೂಕ್ತವಾಗಿರ್ತದೆ. ಇಲ್ಲ ಅಂದರೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರು ಕಾಂಗ್ರೆಸ್ಗೆ ಹಾಕಲ್ಲ, ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ಹಾಕಲ್ಲ, ಆಂಧ್ರದಲ್ಲಿ ಕಾಂಗ್ರೆಸ್ಗೆ ಹಾಕಲ್ಲ. ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಕಾಂಗ್ರೆಸ್ ಮುಸಲ್ಮಾನರ ಮತ ಹಾಕ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೆಟ್ಟ ಸಮಯ ಇರ್ಬೋದು, ಜನತಾದಳ ಈ ಸಮಯದಲ್ಲಿ ಇರ್ತಿದ್ರೆ ಬಹುಶಃ ತುಂಬ ಚೆನ್ನಾಗಿರ್ತಿತ್ತು. ಜನತಾದಳ ಇಲ್ಲದೇ ಇರ್ತಕ್ಕಂಥ ಕಾರಣದಿಂದ ಅನಿವಾರ್ಯ ಕಾಂಗ್ರೆಸ್ಸು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಮಗೆ ಇಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಬೇರೆ ಪಕ್ಷಗಳಿರ್ಬೋದು, 2-3 ಪಕ್ಷಗಳು ಇರ್ಬೋದು, ಈಗ ಹೊಸ ಪಕ್ಷಗಳು ಸ್ಥಾಪನೆ ಸಹ ಆಗಿರ್ಬೋದು. ಆದರೆ ಇಶ್ಯೂ ಬೇಸು ಯಾರು ನೆಲದಿಂದ ಗಟ್ಟಿಯಾಗಿದ್ದಾರೆ, ಯಾರು ಜನರ ನಾಡಿಯಲ್ಲಿ ಬೆರ್ತಿದ್ದಾರೆ ಅಂಥವರ ನೇತೃತ್ವದಲ್ಲಿ ಪಕ್ಷವನ್ನು ನಿರ್ಮಿಸಿ ಹೊರಗಡೆ ಬಂದಿದ್ದೆ ಆದರೆ ಖಂಡಿತ ಬರುವಂತಹ ದಿನಗಳಲ್ಲಿ ಜಮೀರ್ ಅಹ್ಮದ್ ಅವರ ಭವಿಷ್ಯ ಉಜ್ವಲವಾಗಿದೆ. ಇದ್ರ ಬಗ್ಗೆ 2 ಮಾತಿಲ್ಲ. ಹಾಗಾಗಿ ನನ್ನ ವಿನಂತಿ ದಾವಣಗೆರೆಯ ಅಲ್ಪಸಂಖ್ಯಾತರಲ್ಲಿ ಇಷ್ಟೇ, ತುಂಬ ಪ್ರಜ್ಞಾಪೂರ್ವಕವಾಗಿ ಇದನ್ನು ತುಂಬ ಘೋಷವಾಕ್ಯವಾಗಿ
ಕಿರ್ಲ್ಕೊಂಡು ಬೊಂಬೆ ಹೊಡ್ಕೊಂಡು ಹಿಂಗಲ್ಲ ಹಿಂಗಂತೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನೋ ಕಾಮೆಂಟ್ ಮಾಡ್ಕೊಂಡು ಇರೋದ್ರಿಂದ ಆಗಲ್ಲ. ಪ್ರಜ್ಞಾಪೂರ್ವಕವಾಗಿ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ತಳಮಟ್ಟದಲ್ಲಿರ್ತಕ್ಕಂತಹ ಆಗು ಹೋಗುಗಳ ಬಗ್ಗೆ ಅರಿವನ್ನು ಮೂಡಿಸಿ ಆ ಕೆಲಸವನ್ನು ಮಾಡಿದ್ರೆ ಖಂಡಿತ ತಾವೇನು ತಮ್ಮ ಮೊದಲಲ್ಲಿ ಮನಸ್ಸಲ್ಲಿ ನಡೀತಾ ಇದೆ ಅದು ಖಂಡಿತ ಕೆಲಸ ಆಗ್ತದೆ. ಅದನ್ನು ಬಿಟ್ಟು ಕೆಲಸನೇ ಇಲ್ಲ, ಏನೋ ಹಿಂಗೆ ಮಾಡಿಬಿಡ್ತೀವಿ ಹಂಗೆ ಮಾಡಿಬಿಡ್ತೀವಿ ಅಂದರೆ ಚುನಾವಣೆಗಳು ಆ ಥರ ಆಗೋದಿಲ್ಲ. ತುಂಬ ಸೂಕ್ಷ್ಮವಾದ ವಿಷಯ. ತುಂಬ ನೋಡಿ, ಕಾಂಗ್ರೆಸ್ ಪಕ್ಷನೇ ಅಲ್ಲ, ತಾವೆಲ್ಲ ಗಮನಿಸಿರ್ಬೋದು, ಪ್ರತಿಯೊಂದು ಜಿಲ್ಲೆನೂ ಸಹ ಒಬ್ಬೊಬ್ಬ ರಾಜಕಾರಣಿಯ ಕೈಯಲ್ಲಿದೆ. ಅದು ಮಂಡ್ಯ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು. ಒಬ್ಬೊಬ್ಬ ಪ್ರಭಾವಿ ರಾಜಕಾರಣಿ ಒಂದೊಂದು ಡಿಸ್ಟಿಕ್ಕನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ. ಯಾರೂ ಸಹ ಆ ಡಿಸ್ಟಿಕ್ಕಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಆ ಡಿಸ್ಟಿಕ್ಕಲ್ಲಿ ಅವರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಸಂಬಂಧಿಕರು, ಅಲ್ಲೇ ಅವ್ರದ್ದು ಶಿಕ್ಷಣ ಸಂಸ್ಥೆಗಳು, ಅವ್ರ ಫ್ಯಾಕ್ಟ್ರಿಗಳು, ಅವ್ರ ಬೇರೆ ವ್ಯವಹಾರಗಳು, ಅವ್ರ ಹಿಂಬಾಲಕರು ಅಷ್ಟೇ. ಹಿಂಬಾಲಕರು ಸಹ ಅವರು ಜೀವನ ಪರ್ಯಂತ ಬರೀ ಅವರು ಪಾಂಪ್ಲೆಟ್ ಹಂಚ್ಕೊಂಡು ಅವ್ರ ಧ್ವಜ ಹಿಡ್ಕೊಂಡು ಹಿಂದ್ಗಡೆ ಘೋಷಣೆ ಹಾಕ ಕೂತ್ಕೊಂಡೇ ಇರಬೇಕೇ ವಿನಃ ಅವ್ರಿಗೆ ಯಾವತ್ತೂ ಅಧಿಕಾರ ಸಿಗೋದಿಲ್ಲ. ಯಾಕೆಂದರೆ ಆ ಥರ ನಿರ್ಮಾಣ ಆಗಿದೆ. ಕರ್ನಾಟಕ ಏಕೀಕರಣ ಆದಮೇಲೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಅವಕಾಶವನ್ನು ಇರಬೇಕು. ಆದರೆ ಇಂದಿನ ಸಮಯದಲ್ಲಿ ಬೆರಳೆಣಿಕೆಯಷ್ಟು ಪ್ರಭಾವಿ ರಾಜಕಾರಣಿಗಳು ತಮ್ಮ ಹಣಕಾಸಿನ ಬಲಿಷ್ಠತೆಯಿಂದ, ತಮ್ಮ ರಾಜಕೀಯ ಬಲಿಷ್ಠತೆಯಿಂದ ಒಂದೊಂದು ಡಿಸ್ಟಿಕ್ಕನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಅದು ಎಲ್ಲೂ ಕದಲದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾರೇ ಹೊಸದಾಗಿ ತನ್ನ ರಾಜಕೀಯ ಅಸ್ತಿತ್ವವನ್ನು ಪರೀಕ್ಷೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಅಲ್ಪಸಂಖ್ಯಾತರು ಈಗಿನ ಸಮಯದಲ್ಲಿ ತುಂಬ ಯೋಚನೆ ಮಾಡುವಂತಹ ಸಮಯ ಬಂದಿದೆ. ಇದು ಉಪಚುನಾವಣೆ ಆಗಿಬಿಡುತ್ತೆ, 2 ವರ್ಷದಲ್ಲಿ ತಿರ್ಗಾ ಚುನಾವಣೆ ಬರ್ತದೆ. ಬರುವಂತಹ ಚುನಾವಣೆಗೆ ಇದು ವೇದಿಕೆ ಆಗಲಿ ಅಂತ ನಾನಾದರೂ ಬಯಸ್ತೇನೆ. ಹಾಗಾಗಿ ತಾವೆಲ್ಲ ದಾವಣಗೆರೆಯ ಪ್ರಜ್ಞಾವಂತರು ಇದರ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಾ, ಇದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅನ್ನೋ ಅಭಿಪ್ರಾಯ ಇದೆ. ತಾವೆಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತೀರಾ. ಬರುವಂಥ ದಿನಗಳಲ್ಲಿ ಜಮೀರ್ ಅಹಮದ್ರವಂಥರ ನಾಯಕರು ನಮ್ಮ ಸಮಾಜಕ್ಕೆ ಬೇಕು. ಹಾಗಾಗಿ ಇದ್ರ ಬಗ್ಗೆಯೂ ಸಹ ತಾವು ಸೂಕ್ಷ್ಮವಾಗಿ ಗಮನಿಸ್ತೀರಾ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.